ಫ್ರೆಂಡ್ಸ್ ಬನ್ನಿ, ಇವತ್ತು ಶುಕ್ರವಾರ ಬೆಳಗ್ಗೆನೇ ಲಾಗ್ ಶುರು ಮಾಡ್ತಾಯಿದ್ದೀನಿ. ಎಲ್ಲ ಕೆಲಸ ಆಯಿತು. ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಏನಪ್ಪ ಅಂದರೆ ಇವತ್ತು ಸೂರ್ಯ ನೋಡಿ 6 ಗಂಟೆ ಹೊತ್ತಿಗೆ ಸೂರ್ಯ ಬಂದುಬಿಡ್ತದೆ. ಎಲ್ಲ ಕೆಲಸ ಮುಗಿಸ್ಕೊಂಡು ತಿಂಬಿಡ್ತೀನಿ. ಅಷ್ಟೊತ್ತಿಗೆ ಎದ್ದಿರ್ತೀನಿ. ಡೈಲಿ ಮಾಮೂಲಿ ಕೆಲಸ ಮುಗಿಸಿ ಅವ್ರನ್ನ ಎಬ್ಬರಿಸ್ದೆ, ಅಪ್ಪ ಮಗಳನ್ನ. ಪೂಜೆ ಮಾಡೋಂಗಿರಲಿಲ್ಲ, ನಾನು ಮಾಡೋಂಗಿರಲಿಲ್ಲ. ಅದಕ್ಕೆ ಮಾಡ್ರಿ ಇಬ್ಬರು ಎದ್ರಳಿ ಅಂತ ಅವ್ರಪ್ಪನೇ ಎಬ್ಬರಿಸ್ದೆ. ಅವ್ರು ಎದ್ದೆಲ್ಲ ಸ್ನಾನಕ್ಕೆ ಹೋಗಿದ್ರಲ್ಲೇ. ನಾನು ಬೆಂಡೆಕಾಯಿ ಪಲ್ಯ ಮಾಡೋಣ, ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಬೆಂಡೆಕಾಯಿನ ಒಂದು 1/4 ಗಂಟೆ ಮುಂಚೆನೇ ತೊಳೆದ್ಬಿಟ್ಟು ಒಂದು ಒಣಬಟ್ಟೆ ಸುತ್ತಿ ಇಟ್ಟಿದ್ದೆ. ಆಮೇಲೆ ಅದು ಚೆನ್ನಾಗಿ ನೀರು ಹಿಂಗೆ ಅಷ್ಟರಲ್ಲಿ ನೀರೆಲ್ಲ ಹಿಂಡ್ಕೊಳ್ಳುತ್ತದು, ಚೆನ್ನಾಗಿ ಬರುತ್ತೆ. ಲೋಳಿ ಎಲ್ಲ ಬರೋಲ್ಲ. ಅಷ್ಟೊತ್ತಿಗೆ ಅಮ್ಮು ಎದ್ಬಿಟ್ಟು ಆಮೇಲೆ ಜೋಡಿಸ್ಕೊತಾ ಇದ್ಲು. ಬಟ್ಟೆ ಬುಕ್ಕು ಎಲ್ಲ ಒರೆಸ್ಕೊತಾ ಇದ್ಲು. ಅದಕ್ಕೆ ಅವರಪ್ಪ ಇನ್ನೂ ಪೂಜೆ ಮಾಡಿರಲಿಲ್ಲ. ಮಾತಾಡ್ಕೊಂಡು ಹಂಗೇನೆ ಏನೇನೋ ನಾನು ಅವಳು ಮಾತಾಡ್ತಾ ಇದ್ದೋ. ಪಲ್ಯ ಮಾಡೋಣ ಬಾ ಅಂತ ಹೇಳ್ಬಿಟ್ಟು ನೀರೆಲ್ಲ ಹಿಂಗೆ ಕತ್ತಿದ ತಕ್ಷಣ ಟೊಮೊಟೊ ಈರುಳ್ಳಿ ಎಲ್ಲ ಹಚ್ಕೊಂಡು ಬೆಂಡೆಕಾಯಿ ಬಟ್ಟೆ ಎಲ್ಲ ಸುತ್ತಿದ್ನಲ್ಲ ಅದನ್ನೆಲ್ಲ ಚೆನ್ನಾಗಿ ಸೋರಿಸ್ಬಿಟ್ಟು ಬೆಂಡೆಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಒಂಚೂರು ಲೋಳೆ ಬರಲಿಲ್ಲ. ಒಂದು 1/4 ಗಂಟೆ ಮುಂಚೆನೇ ಬೆಂಡೆಕಾಯಿ ನಂಗೆ ತೊಳೆದ್ಬಿಟ್ಟು ಬಟ್ಟೆಯಲ್ಲಿ ಒಂದು ಚೆನ್ನಾಗಿರೋ ಬಟ್ಟೆಲಿ ಸುತ್ತಿಟ್ಬಿಟ್ರೆ, ಕಾಟನ್ ಬಟ್ಟೆಲಿ ಅದು ನೀರೆಲ್ಲ ಈ ಬಟ್ಟೆ ಇದು ಮಾಡ್ಕೊಂಡಿರುತ್ತಲ್ವ, ಬೆಂಡೆಕಾಯಿ ಒಣಗೋದಂಗೆ ಇರುತ್ತೆ, ಚೆನ್ನಾಗಿರುತ್ತೆ. ಒಳ್ಳೆ ಒಂಚೂರು ಕುಯ್ಯುವಾಗಲೂ ಅಷ್ಟೇ ಒಂಚೂರು ಲೋಳೆ ಬರಲಿಲ್ಲ, ತುಂಬ ಚೆನ್ನಾಗಿತ್ತು. ಆಮೇಲೆ ರೊಟ್ಟಿಗೆ ಅಕ್ಕಿ ಹಸಿಟ್ಟು ಹಾಕ್ಬಿಟ್ಟು ಹಸಿಟ್ಟೊಳಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಉಪ್ಪು ಹಾಕಿ ಇಟ್ಟಿದ್ದೆ ನೆನ್ಕೊಳ್ಳಿ ಅಂತ. ಆಮೇಲೆ ಮಿದಿಯೋಣ ಅಂತ ಆಮೇಲೆ ಟೊಮೊಟೊ ಎಲ್ಲ ಹಚ್ಕೊಂಡು ಈರುಳ್ಳಿ ಎಲ್ಲ ಹಚ್ಕೊಂಡು ಬಾಣಲೆಲಿ ಒಗ್ಗರಣೆ ಹಾಕೋಣ ಅಂತ ಹೇಳ್ಬಿಟ್ಟು ಇಟ್ಟೆ. ಅಷ್ಟೊತ್ತಿಗೆ ಅವರಪ್ಪನೂ ಸ್ನಾನಕ್ಕೆ ಹೋಗಿದ್ರು. ಅವಳು ಹಂಗೆ ಅಪ್ಪನ ಜೊತೆ ಮಾತಾಡ್ತಾಯಿದ್ಲು, ಬೇಗ ಬಾ ನಾನು ಹೋಗ್ಬೇಕು ಸ್ನಾನಕ್ಕೆ ಅಂತ. ಆಮೇಲೆ ಸರಿ ಅಂದ್ಬಿಟ್ಟು ಇವತ್ತು ರೊಟ್ಟಿನೇ ಮಾಡ್ಕೊಡಂಬಿಡು ಅಂತ ಎಲ್ಲ ಹಚ್ಕೊಂಡು ರೊಟ್ಟಿ ಹಾಕಿದೆ. ಒಗ್ಗರಣೆಗೆ ಈರುಳ್ಳಿ ಎಲ್ಲನೂ ಒಗ್ಗರಣೆಗೆ ಹಾಕ್ತೆ. ಬಾಣಲೆ ಕಾದಿತ್ತು, ಎಣ್ಣೆ ಬಿಟ್ಬಿಟ್ಟು ಆದಷ್ಟು ಎಣ್ಣೆನ ಚೇಂಜ್ ಮಾಡ್ಕೊಳ್ಳಿ ಎಲ್ಲರೂ. ಯಾಕೆಂದರೆ ನಾವು ದಿನನಿತ್ಯ ಬಳಸೋದದು. ಇದರಿಂದ ಆದಷ್ಟು ನೀವು ಮನೆಯಲ್ಲೇ ಕಡಲೆ ಬೀಜ ಆಗಲಿ, ತೆಂಗಿನಕಾಯಿ, ಕೊಬ್ಬರಿ ಇದಾಗಲಿ ಎಣ್ಣೆ ಮಾಡ್ಕೊಳ್ಳಿ. ನಾವಂತೂ ಕಡಲೆ ಬೀಜದ ಮಾಡಿಸ್ಕೊಳ್ಳೋದು. ಮಾಡ್ಕೊಳ್ಳಿ. ಅವಳು ಅಷ್ಟು ಸ್ನಾನ ಎಲ್ಲ ಮಾಡಿಸ್ಕೊಂಬಂದೆ. ಅಷ್ಟರಲ್ಲೆಲ್ಲ ಮಾಡಿಬಿಟ್ಟು ರೆಡಿ ಮಾಡಿಬಿಟ್ಟು ಆಮೇಲೆ ಒಗ್ಗರಣೆಗೆ ಹಾಕೋಣ ಅಂತ ಅವಳಿಗೆ ಸ್ನಾನ ಎಲ್ಲ ಮಾಡಿಸ್ಕೊಂಡು ಕರ್ಕೊಂಬಂದು ಆಮೇಲೆ ಅವರಪ್ಪನ ಬಂದಷ್ಟು ಹೂವು ಎಲ್ಲ ತೆಗಿತಾಯಿದ್ರು. ನಾನು ಪಲ್ಯಕ್ಕೆಲ್ಲ ಒಗ್ಗರಣೆಗೆ ಹಾಕಿದೆ. ಪಲ್ಯಕ್ಕೆ ಒಗ್ಗರಣೆ ಇಕ್ಕೊಂಡೇ ಅವಳು ಎಲ್ಲ ದೇವ್ರದ್ದೆಲ್ಲ ತೊಳೆದ್ಬಿಟ್ಟು ಗಂಧ ಇಕ್ಕೋಕ್ಕೆ ಓದ್ಲಲ್ಲಿಗೆ. ಅಷ್ಟೊತ್ತಿಗೆ ನಾನೆಲ್ಲ ಮಾಡೋಂತಡಿ ಬೇಗ ಟೈಮೇ ಆಗೋಯ್ತದೆ. ಎಷ್ಟೊತ್ತಿಗೆದ್ರೂ ಟೈಮ್ ಆಗ್ಬಿಡುತ್ತೆ. ಮಾಡ್ತಾಯಿದ್ದೆ. ಗಂಧಕ್ಕೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡ್ಲು. ತಗೊಂಡೋಗೆಲ್ಲ ಗಂಧ ಇಕ್ಕೋ ಅಷ್ಟರಲ್ಲಿ ನಾನೆಲ್ಲ ಒಗ್ಗರಣೆಗೆ ಈರುಳ್ಳಿ ಎಲ್ಲ ಫ್ರೈ ಆಗ್ತಿದ್ದಂಗೆ ಬೆಂಡೆಕಾಯಿ ಎಲ್ಲ ಹಾಕಿದೆ. ಬೆಂಡೆಕಾಯಿ ಮಾತ್ರ ನಾನು ಇವತ್ತು ಮಾಡಿದ್ರಲ್ಲಿ ಫಸ್ಟ್ ಬಂದಿತ್ತು. ಏಕೆಂದರೆ ಒಂದು ಚೂರು ನೀರಿಲ್ಲ. ಒಂದು 1/4 ಗಂಟೆ ಮುಂಚೆನೇ ತೊಳೆದಿಕ್ಬಿಟ್ಟಿದ್ದೆ ನಾನು. ಇನ್ನು ಮುಂಚೆನೇ ಜಾಸ್ತಿಯಾಗಿ ಟೈಮು ಒಂದು ಚೂರಾರ ಇದಾಗಿರಲಿಲ್ಲ. ಆಮೇಲೆ ಸರಿ ನೋಡಿ ಲೋಳೆನೇ ಇರಲಿಲ್ಲ, ಒಂದಕ್ಕೊಂದು ಅಂಟ್ರಿಸ್ತಾನೂ ಇರಲಿಲ್ಲ. ಕುಯ್ಯುವಾಗ ತಟ್ಟೆಲೂ ಅಷ್ಟೇ. ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರ್ತದೆ. ಬೆಂಡೆಕಾಯಿ ಸಾಂಬಾರಿಗೂ ಅಷ್ಟೇ, ಪಲ್ಯಕ್ಕೂ ಅಷ್ಟೇ. ನಾವು ಸಪ್ರೇಟಾಗಿ ಹುರಿಯೋ ಅವಶ್ಯಕತೆಯೇ ಇರೋಲ್ಲ, ಸುಮ್ಮನೆ ಹುರಿದು ಸೀಸೆ ಬಿಡ್ತೀವಿ. ಈ ಥರ ಮಾಡ್ಕೊಂಡಾಗ ಬೆಂಡೆಕಾಯಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಆಮೇಲೆ ಮತ್ತೆ ತಡೆ ಹಸಿಟ್ಟು ಮಿತ್ಕೊಂಬಿಡೋಣ ಅದು ಫ್ರೈ ಆಗೋಷ್ಟರಲ್ಲಿ ಅಂತ ರೊಟ್ಟಿ ಹಸಿಟ್ಟೆಲ್ಲ ಮಿತ್ಕೊಂಬಿಟ್ಟು ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಮಡಗ್ಬಿಟ್ರೆ ಅದು ಇನ್ನೂ ಚೆನ್ನಾಗಿ ಬರುತ್ತೆ. ರೊಟ್ಟಿ ನಾವು ಹೆಂಗೆ ಬಳಿತೀವೋ ಹಂಗೆಲ್ಲ ಬರುತ್ತೆ. ಅಷ್ಟೊತ್ತಿಗೆ ಇಬ್ಬರು ಪೂಜೆ ಮಾಡ್ತಾಯಿದ್ರೆ ಏನೇನು ಮಾತಾಡ್ಕೊಂಡು, ನಾವು ಒಬ್ಬರೇ ಮಾಡಿದ್ರೆ ಏನು ಸೈಲೆಂಟಾಗಿ ಮಾಡ್ತೀವಿ, ನೀವು ಏನು ಮಾತಾಡ್ತೀರೋ ಮಾಡೋ ತಗೊಳ್ಳಿಗೆ ಇದು ಮಾಡಬೇಡ, ಅವಳಿಗೆ ಟೈಮ್ ಆಯ್ತದೆ ಅಂತ ಅವ್ರಪ್ಪನಿಗೆ ಹೇಳ್ತಾಯಿದ್ದೆ. ಈ ಟೈಮಲ್ಲಿ ಒಂಚೂರು ಅರಿಶಿನೂ ಪುಡಿ ಉಪ್ಪು ಯಾವ ಉಪ್ಪಾರು ಸರಿ ಹಾಕ್ಬೋದು, ಕಲ್ಲುಪ್ಪಾರು ಸರಿ ಅದಾರು ಸರಿ ಹಾಕ್ಬಿಟ್ಟು ಮುಚ್ಚಿದೆ. ಆಮೇಲೆ ರೊಟ್ಟಿ ಹಸಿಟ್ಟು ಅರ್ಧ ಕಲಸಿದೆ. ಅದನ್ನು ಕಲಿಸ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ನಾವು ಮನೇಲಿ ಮಾಡಿಕೊಟ್ಬಿಟ್ರೆ ಅವ್ರು ಪೂಜೆ ಮಾಡೋಯ್ತಾರೆ. ನಮ್ಗೆ ಅದೇ ರೂಢಿ ಆಗ್ಬಿಡ್ತು. ಫಸ್ಟ್ ಪೂಜೆ ಮಾಡಿಬಿಟ್ಟು ಹೊರಗಡೆ ಹೋಗೋರು. ಯಾವಾಗಲೂ ಅಷ್ಟೇ ಬೆಂಗಳೂರಲ್ಲಿದ್ದಾಗ ಎಲ್ಲನೂ ಹೇಳ್ತೀಯ ಅಂತಾರೆ. ಅದಕ್ಕೇ ಮಾಡಿಬಿಡೋರು. ಇವಾಗ ಅಂಗಡಿಗೆ ಮಾಡೋದ್ರಿಂದ ಅಂಗಡಿಗೆ ಹೋಗ್ಬಿಡ್ಬೇಕಲ್ಲ, ಎದ್ದು ಪೂಜೆ ಎಲ್ಲ ಮಾಡೋಲ್ಲ, ನಾವೇ ಮಾಡ್ತೀನಿ. ಇವಾಗ ಅದೆಲ್ಲ ಇದಾಯಿತು. ಅಷ್ಟೊತ್ತಿಗೆ ಸಾಂಬಾರು ಪೌಡ್ರ್ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ, ರೊಟ್ಟಿಗೆ ದೋಸೆಗಾದರೆ ಸ್ವಲ್ಪ ಮೀಡಿಯಮ್ ಆಗಿರಲಿ, ಅನ್ನಕ್ಕೆ ಮತ್ತು ಮುದ್ದೆಗಾದರೆ ಒಂದು ಸ್ವಲ್ಪ ತೆಳ್ಳಗಿರಲಿ. ಅದಕ್ಕೇನು ಮಾಡಿದೆ, ಕಾಯಿನ ಮಳ್ಳುವಾಗ ಇಕ್ಕೊಳ್ಳಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಬೆಂಡೆಕಾಯಿ ಎಲ್ಲ, ತಳ ಸಿಡಿದ್ಬಿಡುತ್ತೆ. ಅದಕ್ಕೆ ಮಾಡಿದೆ ಮಳ್ಳುವಾಗ ನಾನು ಕಾಯಿ ಹಾಕಿದೆ. ಚೆನ್ನಾಗಿತ್ತು. ಅವ್ರನ್ನ ಹೆಂಗೆ ತಮಾಷೆ ಮಾಡ್ತಿದ್ದೋ. ರಂಗೋಲಿ ಎಲ್ಲ ಬಿಟ್ಕೊಟ್ಲು ಅವರಪ್ಪನಿಗೆ. ರಂಗೋಲಿ ಬಿಟ್ಬಿಟ್ಟು ಅವಳು ಎಲ್ಲ ಗಂಧ ಇಕ್ಕಿ ಪೂಜೆ ಮಾಡೋಕ್ಕೆ
ತಯಾರಾದ್ರಿಬ್ರು. ಅವರು ಹೂವು ಮುಡಿಸಿ ಎಲ್ಲ ಮಾಡೋದು ನಿಧಾನ. ಅವರು ಅಷ್ಟೇ ಪೂಜೆನ ನಮ್ಗೆ ಹೇಳ್ತಿದ್ದಷ್ಟೇ ಅವರು. ನಾನು ಹೊರಗಡೆ ಹೋಗೋಷ್ಟರಲ್ಲಿ ಮನೆ ಒರೆಸಿ ಬಾಗಿಲೆಲ್ಲ ಸಾರಿಸ್ಬಿಡೋಣ ಪೂರ್ಣಿ, ಆಮೇಲೆ ತಿಂಡಿ ಮಾಡು ಅಂತ. ನಾವು ಬೆಂಗಳೂರಲ್ಲಿ ಮದುವೆ ಆದಾಗ ಹೇಳಿದ್ದು ನನಗೆ. ನಾನು ಹಂಗೇ ಮಾಡ್ತೀನಿ ಇವಾಗಲೂ ಅಷ್ಟೇ. ಅವ್ರು ಹೋಗೋಷ್ಟರಲ್ಲಿ ಎಲ್ಲ ಕೆಲಸ ಮಾಡಿಕೊಡ್ತೀನಿ ಅವ್ರಿಗೆ. ಇವಳೆಲ್ಲ ಮಾಡಿ ರಾಯರನ್ನು ಸೀಟಕ್ಕೆ ಬಟ್ಟೆ ಇಟ್ಕೊಂಡಿರ್ತಾಳೆ, ಅದನ್ನೆಲ್ಲ ಒಣಗಾಕಿ ಕೂದಲು ತೊಳ್ಕೊಂಡು ಪೂಜೆನ ಇನ್ನೂ ಮಾಡ್ತಾನೆ ಇದ್ದರು. ಬಿಡ್ಕೊಡ್ತೀನಿ ಸುಮ್ಮನಿರಪ್ಪ ರಂಗೋಲಿ ಎಲ್ಲ ಅಂತ. ಶುಕ್ರವಾರ ನಮ್ಮ ಮನೆ ದೇವ್ರದ್ದು ಇವತ್ತು ಹಳಬರಮ್ಮ ಅಂತ, ಪಡಲಮ್ಮ ಅಂತೆಲ್ಲ ಇದು ಹುಚ್ಚಮ್ಮ ಅಂತ ಮನೆ ದೇವ್ರು. ಹೆಣ್ಣು ದೇವ್ರುಗಳ ವಾರ ಇವತ್ತು. ಅದಕ್ಕೆ ಮಾಡಿಬಿಡ್ರಪ್ಪ ನಮಗೆ ಪೂಜೆ ಮಾಡೋ ಹೋಗ್ರಿ ಅಂಥೇಳಿ ಮಾಡಿಸ್ದೆ. ಅಷ್ಟಕ್ಕೆ ರೊಟ್ಟಿ ಪಲ್ಯನೂ ಆಯಿತು. ಅದು ರೊಟ್ಟಿ ಹಸಿಟ್ಟು ಕಲಸಿಟ್ಬಿಟ್ಟೆ ನಾನು. ಆಮೇಲೆ ರೊಟ್ಟಿನ ಹಾಕ್ಕೊಡೋಣ ಬರಲಿ ಅವಳು ಅಂತೇಳಿ ಮೀಡಿಯಮಾಗಿ ಕಲಿಸ್ಬಿಟ್ಟು ನಮಗೆ ಎಷ್ಟು ಬೇಕು ಅಷ್ಟು ಅದಕ್ಕೆ ಮಡಿಕೊಂಡು. ಆಮೇಲೆ ನೀರನ್ನೂ ಅಷ್ಟೇ ಈ ಟೈಮಲ್ಲಿ ಕುದಿಯುವಾಗ ನೋಡ್ಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ನಮ್ಗೊಂಚೂರು ಉಪ್ಪು ಬೇಕು ಅನ್ನಿಸ್ತು, ಉಪ್ಪು ಹಾಕಿದೆ. ನೋಡ್ಬಿಟ್ಟು ಹಾಕ್ಕೊಳ್ಳಿ ಸ್ವಲ್ಪನೇ ಹಾಕ್ಕೊಳ್ಳಿ. ಏನೂ ಆಗೋಲ್ಲ, ಚೆನ್ನಾಗಿ ಬರುತ್ತೆ. ಒಂದು ದಿವಸಲೇ ಚೆನ್ನಾಗಿ ಬರೋಲ್ಲ, ಇನ್ನೊಂದು ದಿವಸ ಚೆನ್ನಾಗಿ ಬರುತ್ತೆ. ಎಲ್ಲರೂ ಒಂದೇ ಸಮ ಮಾಡೋಲ್ಲ. ಚೆನ್ನಾಗಿ ಮನೇಲಿ ಮಾಡೋದನ್ನೇ ಚೆನ್ನಾಗಿ ಮಾಡ್ಕೊಂಡು ತಿನ್ನೋಣ ಅಷ್ಟೇ, ಏನೂ ಆಗೋಲ್ಲ. ಹೊರಗಡೆ ತಿನ್ನೋದ್ಕೊಂಡು ನಂಗೆ ಕಡಿಯಾಗಿರೋಲ್ಲ, ಏನೇನೋ ಹಾಕ್ತಾರೆ. ಅದೇ ಮನೇಲೇ ಮಾಡಿಕೊಟ್ರೆ ಮಕ್ಕಳು ತಿಂತವೆ, ನಮಗೂ ಚೆನ್ನಾಗಿರುತ್ತೆ. ಅವರಪ್ಪ ಇವಾಗ ಪೂಜೆ ಮಾಡ್ತಾಯಿದ್ರು. ಅವಳು ಕೂತ್ಕೊಂಡು ಈಚೆಗಡೆ ಅವಳು ಮಂತ್ರ ಹೇಳ್ತಾಯಿದ್ಲು. ಇದೇ ರೊಟ್ಟಿ ನಮ್ಮ ಮನೇಲಿ ಡೈಲಿ. ಅವ್ರೇನು ಪೂಜೆ ಮಾಡಲ್ಲ, ಇವತ್ತು ಮಾಡ್ತಾವ್ರಲ್ಲ. ಬೆಳಗ್ಗೆ ಸ್ನಾನ ಮಾಡಿಬಿಟ್ಟು ಹೊಂಟೋಯ್ತಾರೆ ಕೈ ಮುಗ್ದು. ನಾವು ಆಮೇಲೆ ಸ್ಕೂಲ್ಗೆಲ್ಲ ಕಳಿಸಿ ಆಮೇಲೆ ಪೂಜೆ ಮಾಡೀನಿ. ಇವತ್ತು ಬೇಗ ಮಾಡ್ತವ್ರೆ, ಅವ್ರು ಹೋಗ್ಬೇಕಲ್ಲ ಅಂಗಡಿಗೆ, ಅದಕ್ಕೆ ಮಾಡ್ತಾರೆ. ಅವಳೆಲ್ಲ ಕೈ ಮುಗ್ದು ದೇವರಿಗೆ ಅಡ್ಬಿದ್ದು ಮಂತ್ರಾಕ್ಷತೆ ತಗೊಂಡು ಆಮೇಲೆ ಬರ್ತಾಳೆ. ಆಮೇಲೆ ನಾನು ರೊಟ್ಟಿ ಮಾಡಿಕೊಡ್ತೀನಿ ಅವಳಿಗೆ. ಹಂಗೆ ಮಾತಾಡ್ತಾಯಿದ್ದೆ. ಮಾತಾಡೋಕ್ಕೆ ಬೈತಾರೆ ನಮ್ಮ ಮನೆಯವ್ರು, ಮಾತಾಡೋಂಗಿಲ್ಲ. ನಾನು ಸುಮ್ಮನಾಗ್ಬಿಟ್ಟೆ. ಪೂಜೆ ಮಾಡುವಾಗ ಮಾತಾಡಬೇಡ, ಸೌಂಡ್ ಮಾಡಬೇಡ ಅಂತಾರೆ. ಅದಕ್ಕೇ ಹಂಗೆ ಬೇಜಾರೈತೆ. ಯಾಕೋ ಒಂದ್ಸಲ ಬೇಜಾರಾಗ್ಬಿಡ್ತದೆ. ಎಷ್ಟೆಲ್ಲ ನಾವು ಒಳ್ಳೇದು ಬಯಸಿದ್ರು ನಮ್ಮ ಮನೆಯವರು ಅವ್ರಿಗೆ ಕೆಟ್ಟದ್ದು ಬಯಸ್ಬಿಟ್ರು, ಅವ್ರ ಮೇಲೆ ದೂರ ಹೇಳ್ಬಿಟ್ರಲ್ಲ ಅಂತ ಬೇಜಾರಾಯಿತು. ಹಂಗೆ ಸುಮ್ಮನೆ ಕಣ್ಣು ಒರೆಸ್ಕೊಂಡು ನಾನೇ ರೊಟ್ಟಿ ಹಾಕಕ್ಕೆ ಬಂದೆ. ಆಮೇಲೆ ಸರಿ ಅಂದ್ಬಿಟ್ಟು ಯಾವುದು ನೆನೆಸ್ಕೋಬಾರ್ದು, ಮರ್ತಿರೋದನ್ನ ಯಾಕೆ ನೆನೆಸ್ಕೋಬೇಕು ಮತ್ತೆ ಅಂತ ಹೇಳ್ಬಿಟ್ಟು ರೊಟ್ಟಿ ಹಾಕ್ದೆ. ಫಸ್ಟ್ನೇ ರೊಟ್ಟಿ ಹಾಕ್ದಾಗ ಒಂದು ಸ್ವಲ್ಪ ಚೆನ್ನಾಗಿ ಬರೋಲ್ಲ. ಅದೇನು ಮಾಡಿದೆ ನಾನು, ಇದಕ್ಕೆ ಹಾಕ್ಬಿಡ್ತೀನಿ, ಹಸು ಕೊಟ್ಬಿಡ್ತೀನಿ, ದಪ್ಪ ದಪ್ಪಗಿರುತ್ತೆ, ಹಂಚು ಕಚ್ಕೊಂಡ್ಬಿಡ್ತಾವಲ್ವ. ಆಮೇಲೆ ಎಣ್ಣೆ ರೊಟ್ಟಿ ಬರುತ್ತೆ ನೋಡಿ, ಅದು ಚೆನ್ನಾಗಿರ್ತದೆ ನೋಡಿ. ಪಲ್ಯ ಮಾತ್ರ ತುಂಬ ಚೆನ್ನಾಗಿ ಬಂತು. ನಾನು ಒಂದು ಮೀಡಿಯಮಾಗೆ ಮಾಡಿದೆ, ಜಾಸ್ತಿ ತೆಳ್ಳಗೇನು ಮಾಡಲಿಲ್ಲ, ಗೊಜ್ಜು ಥರ ಮಾಡ್ಕೊಂಡೆ ಸಾಕಂತ. ಅದು ಒಂದು ಟೈಮಿಗೆ ಆಗೇ ಹೋಯ್ತು ನಿನ್ನೆ. ಸರಿ ಅಂದ್ಬಿಟ್ಟು ಬಂದ್ಲು ಅವಳು. ಪೂಜೆ ಮಾಡ್ತಾಯಿದ್ರು, ಇನ್ನೂ ಮಾಡ್ತಾನೇ ಇದ್ದರು. ಹಿಂಗೆ ಟೈಮ್ ಆಯ್ತದೆ ಬಾ ಸ್ಮಿತಾ ಅಪ್ಪ ಮಾಡಲಿ ಅಂತ ಹೇಳ್ಬಿಟ್ಟು ಅವರೆಲ್ಲ ಮಾಡಿಬಿಟ್ಟು ಮಂಗಳಾರತಿ ಕೊಡ್ತೀನಿ ಇರು ಅಂತಿದ್ರು. ಸರಿ ಆಯ್ತಂತೇಳಿ ಮಂಗಳಾರತಿ ತಾಳಲಿ ಅಂತ ಸುಮ್ಮನಾದೆ. ಆಮೇಲೆ ಹಂಗೆ ಏನೋ ಮಾತಾಡ್ತಾಯಿದ್ದು. ಸರಿ ಅಂದ್ಬಿಟ್ಟು ರೊಟ್ಟಿ ಪಲ್ಯಕ್ಕೆಲ್ಲ ಬಾಕ್ಸಿಗೆ ಹಾಕೋಣ, ಅಷ್ಟೊತ್ತಿಗೆ ಯಾವೇ ಹೋಗುತ್ತೆ ಅಂದ್ಬಿಟ್ಟು. ಏನಂದರೆ ನಾವು ಹಾಕ್ಬಿಟ್ಟು ಮುಚ್ಚಿದ ತಕ್ಷಣ ಏನು ಮಾಡುತ್ತಂದರೆ ಕ್ಯಾಪ್ಗಳು ಒಂದೊಂದ್ಸಲ ಬಿಚ್ಕೊಂಡ್ಬಿಡ್ತವೆ, ಅವೇ ಇರುತ್ತಲ್ವ. ಅದಕ್ಕೆ ಒಂದು ನಿಮಿಷ ಹಾಕ್ಬಿಟ್ಟು ಮಡಗಿದ್ರೆ ಅದ್ರದ್ದು ಅವೇ ಎಲ್ಲ ಹೋಯ್ತದಲ್ವ, ಆವಾಗ ಕ್ಲೀನಾಗಿ ಕೂತ್ಕೊಳ್ಳುತ್ತೆ, ಬಿಚ್ಕೊಳ್ಳೋದಿಲ್ಲ, ಏನಿಲ್ಲ. ಅದಕ್ಕೆ ಸ್ನ್ಯಾಕ್ಸಿಗೆ ಒಂದೆರಡು ಬೆಂಡೆಕಾಯಿನೇ ಹಾಕ್ತೀನಿ ತಿನ್ನಪ್ಪ ಅಂದೆ. ಬಿಡಾಕಂತಿದ್ಲು ಬಾಳೆಹಣ್ಣು, ಯಾಕೋ ಹೊಟ್ಟೆ ಸರಿ ಇಲ್ಲ ಅಂತೀಯ, ಬಾಳೆಹಣ್ಣೆಲ್ಲ ಬೇಡ, ಇದನ್ನೇ ಒಂದು 2 ಪೀಸ್ ತಿನ್ನು ಬೆಂಡೆಕಾಯಿನ ಅಂದ್ಬಿಟ್ಟು. ಅದು ಫಸ್ಟ್ನೇ ರೊಟ್ಟಿ, 2ನೇ ರೊಟ್ಟಿ ಇದೇನು ಚೆನ್ನಾಗಿ ಬರ್ತದೆ ಅಂದರೆ ಹಂಗೆ ಕಲಸಿಟ್ರೆ ನಾವು ಹೇಳ್ದಂಗೆಲ್ಲ ಬರುತ್ತೆ ಬಳಿಯೋಕ್ಕೆ ಕೈಯಲ್ಲಿ. ನಾವು ಹೆಂಗೆ ಬಳಿತೀವೋ ಹಂಗೆ ಬಳಿಬೋದು. ಒಲೆ ಮೇಲೆ ಅದು ಇನ್ನೂ ಚೆನ್ನಾಗಿ ಬಳಿಬೋದು. ಚೆನ್ನಾಗಿ ಬಂದಿತ್ತು. ಆಮೇಲೆ ರೊಟ್ಟಿ ಎಲ್ಲ ಹಾಕ್ಕೊಟ್ಟೆ ತಿಂದಳು. ಇದು ವಿಶ್ವ ಪರಿಸರ ದಿನಾಚರಣೆ ಅಲ್ವಾ, ಅದಕ್ಕೆ ಏನು ಮಾಡಿದ್ಲು, ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳಂತ ಹೇಳ್ಬಿಟ್ಟು ಗಿಡ ಬೇಕಂದ್ಲು. ಪಾಪ ಅಲ್ಲಿ ಚಾಯಣ್ಣ ಅಂತ ಅವ್ರಿಗೆ ಕೋಡಿನೋಡ್ಸಂತದರು, ಅವಣ್ಣಂಗೆ ಹೇಳಿದ್ದ ತಂದು ಕೊಡ್ತು. ಅವಣ್ಣವ್ರ ಪಾಪ ನಾವು ರಂಗನಾಥ ಸ್ವಾಮಿಗೆ ಅಭಿಷೇಕ ಮಾಡಿಸ್ದೋ ಅವತ್ತು ಎಳ್ನೀರು, ಕಾಯಿ ಮತ್ತು ಒಂಬಾಳೆ ಎಲ್ಲದನ್ನೂ ಕೊಟ್ಟರು ಅವ್ರದ್ದನ್ನೇ. ಇಲ್ಲ ಅನ್ನಲ್ಲ, ಏನು ಕೇಳಿದ್ರು ತಂದು ಕೊಡ್ತಾರೆ. ತಂದು ಕೊಡ್ತಾವೆ. ಅಣ್ಣಂಗೆ ರೊಟ್ಟಿ ಎಲ್ಲ ಕೊಟ್ಟು ನಮ್ಮ ಮನೆಯವ್ರ ಜೊತೆನೇ ತಿಂದ್ಬಿಟ್ಟು ಹೋದರು. ಆಮೇಲೆ ನಾನು ಒಳ್ಳೆ ಸ್ಕೂಲಿಗೆ ಬಿಡುವಾಗ ಮಾತಾಡ್ಕೊಂಡು ಹೋದು. ಒಂಬಾಳೆ ಕೊಟ್ಟಿದ್ರಂದರೆ ರಂಗನಾಥ ಸ್ವಾಮಿದ ಮೇಲೆ ಒಳಗಡೆ ಐತಲ್ಲ ಗಲ್ಡ್ಗಂಬ, ಅದು ತುಂಬ ಮುಚ್ಕೊಂಬಿಟ್ಟಿತ್ತು. ಅಷ್ಟು ಅಗಲ ಕೊಟ್ಟಿದ್ರು ಒಂಬಾಳೆನ. ನಮ್ಮ ಮರ ಇದ್ರೂ ನಮಗೆ ತಗೊಂಡೋಗೋಕ್ಕೆ ಯೋಗ ಇಲ್ಲ. ಆ ದೇವರು ಯಾವತ್ತು ಆ ದಿನ ಬರೆಸ್ತಾನೋ ಗೊತ್ತಿಲ್ಲ ನಮಗೆ. ಕಾಯ್ತೀನಿ, ಎಲ್ಲದಕ್ಕೂ ಕಾಯ್ತೀನಿ. ಇಷ್ಟು ದಿನವೇ ಕಾದಿದ್ದೀನಿ, ಕಾಯೋಣ ಎಲ್ಲದಕ್ಕೂ ಅಂತ ಸುಮ್ಮನೆ ಅವ್ರ ಹತ್ರನೇ ಈಸ್ಕೊಳೋದು. ಅವತ್ತು ನಮ್ಗೆ ಬಂದ್ಬಿಡ್ತು ದೇವಸ್ಥಾನದಲ್ಲೇ.
ಪಾಪ ಎಷ್ಟು ಚೆನ್ನಾಗಿರೋದು ಕೊಟ್ಟವ್ರೆ ನಮ್ಮ ಮನೆಗಳಲ್ಲಿ, ನಮಗೆ ಇದು ಭಾಗ್ಯ ಇಲ್ವಲ್ಲ ಅಂತೇಳಿ. ಆಮೇಲೆ ಸರಿ ಅಂದ್ಬಿಟ್ಟು ಇವತ್ತು ಅಡಿಕೆ ಗಿಡ ಕೊಟ್ಟರು. ಪಾಪ ಏನು ಬೇಜಾರಾಗೈತೆ ಯಾಕೋ, ಕೇಳಿದ ತಕ್ಷಣ ಕೊಟ್ರಲ್ಲ, ಇಲ್ಲ ಅನ್ಲಿವಲ್ಲ ಅಂತ ಅವಳಿಗೆ ಕೊಟ್ಕೊಂಡು ಕರ್ಕೊಂಡೋದೆ. ಹೊರಬೇಕು ಭಾರ ನಮ್ಮ ಮಗಳೇ, ನಿನ್ನ ಭಾರ ನೀನೇ ಹೊರಬೇಕು ಅಂತ ತಮಾಷೆ ಮಾಡ್ಕೊಂಡೆ. ಇಷ್ಟಪ್ಪ ಐತಲ್ಲಮ್ಮ ಭಾರ, ಇಷ್ಟೆಷ್ಟು ಗಿಡ ಐತೆ ಅಂತಿದ್ಲು. ಮಣ್ಣು ಹಾಕೋರಲ್ಲ ಅದಕ್ಕೆ ಭಾರ ಐತೆ ಅಂತೇಳಿ ತಮಾಷೆ ಮಾಡ್ಕೊಂಡು ಅಲ್ಲಿ ನಿಂತ್ಕೊಂಡು ಒಂದು ಸ್ವಲ್ಪ ಹೊತ್ತು. ಈ ಕಡೆಯಿಂದ ಬಸ್ ಬರುತ್ತೆ, ಈ ಕಡೆ ಹಾಲಿನ ಡೈರಿ ಐತೆ, ಅಲ್ಲಿ ನಿಂತ್ಕೊಂಡು ಆಮೇಲೆ ಬಸ್ ಬತ್ತೆಲ್ಲ ಮುಂದಕ್ಕೆ ಹೋಗಿ ಬಿಟ್ಬಿಟ್ಟು ಬಂದು ನಾನು ರೊಟ್ಟಿ ಎಲ್ಲ ತಿಂದೆ, ಸ್ನಾನ ಮಾಡ್ಕೊಂಬಂದು ಹೀರೆಕಾಯಿ ಬೇಳೆ ಎಲ್ಲ ಹಾಕಿ ಬಸ್ಸಾರು ಮಾಡೋಣ ತಡಿ ಅಂತೇಳಿ, ಪಲ್ಯ ಎಲ್ಲ ಖಾಲಿ ಆಯಿತು ಮಧ್ಯಾಹ್ನಕ್ಕೆ ಬೇಕಲ್ಲ ಅಂತ ಹೀರೆಕಾಯಿ ಹುಳ್ಳಿಕಾಯಿ ಎಲ್ಲ ತೊಳ್ಕೊಂಬಿಟ್ಟು ಆಮೇಲೆ ಕಟ್ ಮಾಡ್ಕೊಂಡೆ. ಕುಯ್ದುಬಿಟ್ಟು ತೊಳೆದ್ರೆ ಎಲ್ಲ ಹೊಂಟೋಗ್ಬಿಟ್ಟೋದ್ರಲ್ಲಿರೋ ಪೌಷ್ಟಿಕಾಂಶ ಎಲ್ಲ ಹೋಗುತ್ತೆ. ಫಸ್ಟು ನಾವು ನೀಟಾಗಿ ತೊಳ್ಕೊಂಬಿಟ್ಟು ಎರ್ಕೊಂಡು ಆಮೇಲೆ ತೊಳ್ಕೊಂಡು ಕಟ್ ಮಾಡ್ಕೊಂಡು ಹಾಕಿದ್ರೆ ಏನೂ ಆಗೋಲ್ಲ, ಹಸಿರಿದ್ರದೆಲ್ಲ ಹೊಂಟೋಗ್ಬಿಡುತ್ತೆ. ನಾನು ಈ ಥರ ಎಲ್ಲ ತೊಳ್ಕೊಂಬಿಟ್ಟು ಆಮೇಲೆ ಕಟ್ ಮಾಡ್ಕೊತೀವಿ ತರಕಾರಿಗಳ. ಎಲ್ಲರೂ ಹಂಗೆ ಮಾಡೋದು, ಆದರೂ ಒಬ್ಬರಿಗೆ ಗೊತ್ತಿರಲ್ಲ ಮಾಡಿಬಿಡ್ತಾರೆ ಹಂಗೆ. ಮಾಡಬೇಡಿ, ಅದಕ್ಕೆಲ್ಲ ಔಷಧಿ ಹೊಡೆದಿರ್ತಾರಲ್ವ, ಅದಕ್ಕೇ ತೊಳ್ಕೊಂಡು ಆಮೇಲೆ ಕಟ್ ಮಾಡ್ಕೊಳ್ಳಿ. ಬೇಳೆ ಅದು ಎಲ್ಲ ಹಾಕಿ ಕೂಗ್ಸೋಣ ಅಂತ ಇಟ್ಟೆ. ಒಂದು ವಿಷಲು ಬರ್ಸಲ್ಲ, ಪುಸ್ ಅಂತಿದ್ದಂಗೆ ಆಫ್ ಮಾಡಿಬಿಡ್ತೀನಿ. ಚೆನ್ನಾಗಿತ್ತು. ಆಮೇಲೆ ಅನ್ನಕ್ಕೆ ಇಕ್ತೆ, ಅನ್ನನೂ ಆಯಿತು. ಈ ವಿಷಲ್ ಹೋಗೋಷ್ಟರಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಟೊಮೊಟೊ ಎಲ್ಲ ಒಳಕ್ಕೆ ಬೇಯಾಕಿದೆ. ಹುಣಸೆಹಣ್ಣು, ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡ್ಕೊಂಡೆ. ಕಾಳಿಗೆ, ಸಾಂಬಾರಿಗೆಲ್ಲ ನಾನು 6 ಮೆಣಸಿನ್ಕಾಯಿ ಹಾಕಿದ್ದೆ. ನಾವು 3 ಜನ ಇದ್ವಲ್ಲ, ಅದಕ್ಕೆ 6 ಹಾಕಿದೆ. ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರೋ ನೋಡಾಕಿ. ಆದಷ್ಟು ಖಾರ ಕಡಿಮೆ ತಿನ್ನಿ, ಅಕಸ್ಮಾತ್ ಯಾರು ಊಟಕ್ಕೆ ಬರ್ತಾರೆ ಅವರಿಗೂ ಊಟ ಖಾರ ಅನಿಸ್ಬಾರ್ದಲ್ವ, ಅದಕ್ಕೇ ಎಲ್ಲದನ್ನು ನೋಡಿ ನಾವು ಅಡುಗೆ ಮಾಡ್ಕೋಬೇಕು. ಅದು ಖಾರ ಕಡಿಮೆನೇ ತಿನ್ನಿ. ಇನ್ನೊಬ್ಬರು ಮನೇಲಿದ್ದವ್ರಿಗೆ ಊಟ ಮಾಡ್ದಕಣಪ್ಪ ಚೆನ್ನಾಗಿತ್ತು ಅನಿಸ್ಬೇಕು. ಸರಿ, ಆ ಥರನೇ ಮಾಡಿದ್ರು. ಆದರೆ ಯಾರೋ ಮಾಡ್ತಾರಲ್ವ ಆ ಥರ, ಅದಕ್ಕೆ ಹೇಳಿದೆ. ಸರಿ, ಅನ್ನ ಎಲ್ಲ ಆಯ್ತು. ಅಷ್ಟೊತ್ತಿಗೆ ವಿಷಲ್ ಹೋಗ್ಲಿರಿ ಅಂದ್ಬಿಟ್ಟು ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡು ಅದು ಆರ್ಕೊಳ್ಳಿ ಅಂತ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹಾಕಿದ್ರೆ ಸಾಕು. ಕಡಲೆಕಾಯಿ ಎಣ್ಣೆ ಜಾಸ್ತಿ ಇರ್ತದೆ, ಅದರಲ್ಲಿ ಗಟ್ಟಿ ಇರುತ್ತಲ್ಲ, ಜಾಸ್ತಿ ಇರುತ್ತೆ. ಆಮೇಲೆ ಸರಿ ಅಂದ್ಬಿಟ್ಟು ಆವಾಗಲೂ ಹೇಳ್ತಾಯಿದ್ದೆ ಎಣ್ಣೆ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಅದ್ರ ಬಗ್ಗೆ ಮಾತ್ರ ಎಚ್ಚರಿಕೆನ ವಹಿಸ್ಬೇಕು, ಎಣ್ಣೆ ಬಗ್ಗೆ. ನಾವು ಎಲ್ಲ ಹುರ್ಕೊಳ್ಳೋಣ ಅಂತ ಹಾಕಿದೆ. ನಿಮಗೆ ಎಷ್ಟೆಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಹುರ್ಕೊಳ್ಳಿ. ಚೆನ್ನಾಗಿ ನಿಧಾನ ಸಣ್ಣ ಉರಿಲಿ ಫ್ರೈ ಮಾಡಿ. ಅದೆಲ್ಲ ಉರಿಯುವಾಗ ಒಂದು ಸ್ವಲ್ಪ ಉಪ್ಪು ಹಾಕಿ, ಘಾಟು ಆಗೋಲ್ಲ ಮತ್ತು ಸಿಡಿಯೋದು ಇಲ್ಲ. ಬೆಳ್ಳುಳ್ಳಿ ಎಲ್ಲ ಎಣ್ಣೆಗೆ ಹಾಕಿದ ತಕ್ಷಣ ಸಿಡಿದ್ಬಿಡುತ್ತೆ. ಆಮೇಲೆ ಎಲ್ಲ ಹುರಿದಾದ್ಮೇಲೆ ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ಹುರ್ಕೊಂಬಿಟ್ಟು ಫ್ರೈ ಮಾಡಿ. ಒಂದು ಸ್ವಲ್ಪ ನೀರು ಬಿಡಿ. ನೀರು ಬಿಟ್ಟಾಗ ಮೆಣಸಿನ್ಕಾಯಿ ಚೆನ್ನಾಗಿ ನೆಂದಂಗೆ ಆಗುತ್ತೆ, ರುಬ್ಬೋಗ್ಲು ಬೇಗ ನುಣ್ಣಗೆ ರುಬ್ಕೊತವೆ. ಆಮೇಲೆ ಕಾಳೆಲ್ಲ ಸೋರಿಸಿಕ್ಕಿದೆ, ನಮ್ಗೆ ಎಷ್ಟು ಬೇಕೋ ಅಷ್ಟು ಕಾಳು ಹಾಕ್ಕೊಂಡು ರುಬ್ಕೊಂಡೆ. ಆಮೇಲೆ ಇಲ್ಲ ಆಲೇ ರೆಡಿ ಆಯಿತು ಪಲ್ಯಕ್ಕೆ. ಅದೆಲ್ಲನೂ ವಾರ್ಕೊಂಡಿತ್ತು, ಜಾರಿಗೆ ಹಾಕ್ಬಿಟ್ಟು ಪಲ್ಯಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಒಗ್ಗರಣೆಗೆ ಹಾಕಿ ಮುದ್ದೆ ಕುದಿ ಹಾಕ್ದೆ. ಮುದ್ದೆ ತಿರ್ಬಿಡು ಅಂತೇಳಿ ಬರ್ತಾರಲ್ಲ ಅಂತ ಫೋನ್ ಮಾಡಿದೆ, ಬರ್ತೀನಿ ಅಂದರು. ಪಲ್ಯ ಎಲ್ಲ ಒಗ್ಗರಣೆ ಮಾಡಿ, ಕಾಳು ಇನ್ನೂ ಚೂರಿತ್ತು, ಕಾಳ್ದಾಗ ಒಂದು ಸ್ವಲ್ಪ ಮಡಗಿದೆ ಸಾಂಬಾರಿಗೆ, ಅದನ್ನು ರುಬ್ಬಿದೆ. ಸಾಂಬಾರು ಚೆನ್ನಾಗಿತ್ತು, ಪಲ್ಯ ಎಲ್ಲ ಚೆನ್ನಾಗಿತ್ತು. ತರಕಾರಿಗಳು ಹೊಸ ತರಕಾರಿಗಳೆಲ್ಲ ಚೆನ್ನಾಗಿರ್ತವೆ. ಚೆನ್ನಾಗಿ ಮಾಡ್ಕೊಂಡು ಊಟ ಮಾಡಬೇಕನ್ನೋದೇ ನನ್ನ ಆಸೆ ಅಷ್ಟೇ. ಎಲ್ಲ ಅಡುಗೆ ಆಯಿತು. ಆಮೇಲೆ ಪಲ್ಯ ಎಲ್ಲ ಆಯಿತು, ಬರ್ತಾರೆ ಅಂದ್ಬಿಟ್ಟು ರೆಡಿ ಮಾಡಿಬಿಟ್ಟು ಮಡಗಿದೆ. ನಿಮ್ಗೊಂದು ಸಲ ತೋರಿಸ್ದೆ ಅಷ್ಟೇ ಏನು ಅಡುಗೆ ಮಾಡಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಊಟ ಮಾಡಿ ಎಲ್ಲ ಮನದ ಮಾವಿನ ಹಣ್ಣು ಕೊಟ್ಟಿದ್ರು ಯಾರೋ, ಚೂರು ಚೆನ್ನಾಗಿರಲಿಲ್ಲ ಪಾಪ. ಅವ್ರು ಏನು ಮಾಡ್ತಾರೆ, ಅದಕ್ಕೆ ಯಾರಿಗೂ ಕೊಡಲಿಲ್ಲ. ಹುಳ ಆಗಿದ್ದು ಹಸು ಕೊಡೋಣ ಅಂತ ಮಡಗ್ಬಿಟ್ಟೆ. ಆಮೇಲೆ ಎಣ್ಣೆ ಎಲ್ಲ ಹಾಕ್ಕೊಂಡು ತಲೆಗೆ, ಅವಳು ಬರ್ತಾಳೆ ಅಷ್ಟೊತ್ತಿಗೆ ಬಾಗಿಲು ಕಸ ಗುಡ್ಸೋಣ ಅಂತ. ಆಷಾಢದ ಗಾಳಿ ಅಲ್ವಾ, ಅವೆಲ್ಲ ಬಾಗಿಲಿಗೆ ಬರುತ್ತೆ. ಆಮೇಲೆ ಅದಕ್ಕೆ ಬಾಗಿಲು ಕಸ ಎಲ್ಲ ಗುಡ್ಸೋಣ ಅಂತೇಳಿ ಆ ಮಾವಿನ ಹಣ್ಣು ಅಲ್ಲೇ ಇಟ್ಟಿದ್ದೆ, ಮರಕ್ಕೆ ಹಾಕಿ ಕೊಟ್ಟರೆ ಹುಳ ಚೆನ್ನಾಗಿರಲ್ಲ ಅಲ್ಲ. ಇವತ್ತು ತಂದಿದ್ರು, ಬೆಳಗ್ಗೆ ಹೊತ್ತಿಗೆ ಎಲ್ಲ ಹಂಗಾಗಿದ್ದು. ಯಾರೋ ಕೊಟ್ಟಿದ್ರಂತ, ಅದಕ್ಕೆ ಅಲ್ಲಿ ಇಟ್ಟೆ. ಸುಮ್ಮನೆ ಯಾರಿಗೂ ಕೊಡಬಾರ್ದು ಪಾಪ, ಹುಳ ಕೆಟ್ಟೋಗಿರೋ ಕೊಟ್ಟವ್ರು ಏನು ಕತಾರೆ ಅಂತ ಹಸು ಕೊಡೋಣ ಅಂತ ಕೊಟ್ಬಿಟ್ಟೆ. ಆಮೇಲೆ ಬಂದು ಅಷ್ಟಕ್ಕೆಲ್ಲ ಕಸ ಗುಡಿಸಿ ಇಲ್ಲಿಗೆ ಈ ಲಾಗ್ಗಳನ್ನ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಆಮೇಲೆ ಬಂದಳು, ಊಟ ಹಾಕ್ಕೊಟ್ಟೆ. ಅವಳಿಗೆ ಮುದ್ದೆ ಎಲ್ಲ ಊಟ ಮಾಡಿ ಸಾಯಂಕಾಲ ಪೂಜೆ ಮಾಡಿದ್ಲು. ಬೆಳಗ್ಗೆ ರಪ್ಪ ಅವಳು ಮಾಡಿದ್ರಲ್ವ, ಇಷ್ಟೊತ್ತಿನಲ್ಲಿ ಅವಳು ಮಾಡ್ತಾಳೆ ಫ್ರೆಂಡ್ಸ್. ಯಾವತ್ತೂ ಅಷ್ಟೇ, ಅವಳು ಪೂಜೆ ಬೆಳಗ್ಗೆ ಸಾಯಂಕಾಲ ಮಾಡೇನೆ ಅವಳಿಗೆ ಸಮಾಧಾನ. ಏನೋ ಮಗು ಅದೇ ಥರ ಬಂದಳು ನನ್ನ ಜೊತೆ. ಅವಳು ನಾವು ಹೆಂಗೆ ಮಾಡ್ತೀವೋ ಅದೇ ನೋಡ್ಕೊಂಡು ನಮ್ಮ ಜೊತೆ ಚಿಕ್ಕದ್ರಿಂದನೂ ಕುಂಡ್ರಿಸ್ಕೊಂಡು ಕಲಿಸ್ಕೊಂಡು ಹಂಗೆ ಮಾಡ್ತಾಳೆ ಇವಾಗಲೂ ಅಷ್ಟೇ.
ದೇವ್ರು ಅವಳು ಯಾವಾಗಲೂ ಚೆನ್ನಾಗಿ ಇಟ್ಟಿರ್ಬೇಕಂತಲೇ ನಾನು ಬಯಸ್ಕೊತೀನಿ. ನನ್ನ ಮಗಳನ್ನ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ. ಇಷ್ಟ ಆದರೆ ಗೊತ್ತಲ್ಲ ಮಕ್ಳಿಗೆ